ನಾನು ಜನರಲಾಗಿ ಹೇಳ್ತಾ ಇರ್ತೀನಿ, ನನ್ನ ಲೈಫಲ್ಲಿ ಎಲ್ಲದರೊಳಗೆ ಗೆದ್ದಿದ್ದೀನಿ. ಕೋರ್ಟ್ ಕೇಸ್ ಅಂತ ಬಂದರೂ ಅಷ್ಟೇ, ನನ್ನ ಮುಂದೆ ಯಾರು ನಿಂತಿರ್ತಾರೋ ನಾನು ಭಗವಂತನ ಹತ್ರ ಬರ್ಸ್ಕೊಂಬಂದ್ಬಿಟ್ಟಿದ್ದೀನಿ. ನನ್ನ ಜೀವನದಲ್ಲಿ ಸೋತಿರೋದು ಒಂದೇ ರಾಜಕೀಯ. ಸಿನಿಮಾ ಎಂತೆಂಥ ಟೈಮಲ್ಲಿ ಗೆದ್ದಿದ್ದೀನಿ ಅಂದರೆ, ಮನೆಯಲ್ಲಿ ನಾವು ಎಲ್ಲಿ ದುಡ್ಡು ಇಡಬೇಕು ಅನ್ನೋ ಯೋಚನೆ ಬಂದಿತ್ತು, ಆ ಮಟ್ಟಕ್ಕೂ ದುಡ್ಡು ಮಾಡಿದ್ದೀನಿ ನಾನು ಸಿನಿಮಾದಲ್ಲಿ. ಖುಷಿಯಾಗಿ ನಾನು ಹೇಳ್ಕೊಳ್ತೀನಿ. ಯಾಕಂದರೆ ಎಲ್ಲರೂ ಸಿನಿಮಾ ಇಂಡಸ್ಟ್ರಿ ಹಂಗೆ ಹಿಂಗೆ ಇಂಟೆನ್ಷನ್ಸ್ ಕರೆಕ್ಟಾಗಿದ್ದರೆ ಖಂಡಿತವಾಗ್ಲೂ ನಾವು ದಡ ಸೇರೋದ್ರಲ್ಲಿ ಡೌಟೇ ಇಲ್ಲ. ಸಿನಿಮಾ ಗೆಲ್ಲಬೇಕಾದ್ರೆ ಬರೀ ಆಡಿಯನ್ಸ್ದು ಮಾತ್ರ ಜವಾಬ್ದಾರಿ ಇರಲ್ಲ, ಸಿನಿಮಾ ಕ್ರ್ಯೂದು ಜವಾಬ್ದಾರಿ ಇರ್ತದೆ. ಜನಗಳಿಗೆ ಈಗ ಯಾಕೆ ಸಿನಿಮಾ ನೋಡಲ್ಲ ಅಂದರೆ, ವೆಬ್ ಸೀರೀಸ್ ನೋಡಿ ತುಂಬ ರಾ ಕಂಟೆಂಟ್ ನೋಡ್ಬಿಟ್ಟು ಸಿನಿಮಾ ತುಂಬ ಪಾಲಿಶ್ಡ್ ಅನಿಸುತ್ತೆ. ಅದೇ ರೀತಿ ದಮ್ ಬಿರಿಯಾನಿ ತಿಂದುಬಿಟ್ಟು ನಿಮಗೆ ಕುಷ್ಕ ಕೊಟ್ರೆ ಹೆಂಗಿರ್ತದೆ ಹಂಗೆ ಆಗ್ತದೆ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಜನಕ್ಕೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ. ಪ್ರತಿಯೊಬ್ಬರು ಫೋನ್ ಇದೆ, ಸ್ಮಾರ್ಟ್ ಫೋನ್ ಇದೆ, ಇಂಟರ್ನೆಟ್ ಒಂದು ಪ್ಯಾಕೇಜ್ ಅಂದರೆ 2 GB 3 GB ಒಂದು ದಿವಸಕ್ಕೆ ಕೊಡ್ತಾರೆ, ರೀಲ್ಸ್ಗಳು ನೋಡ್ತಾ ಇರ್ತಾರೆ. ಸೊ ಹಂಗಾಗಿ ಜನಕ್ಕೆ ಎಂಟರ್ಟೈನ್ಮೆಂಟ್ ಜಾಸ್ತಿ ಇದೆ. ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನಮ್ಮಲ್ಲಿ ಬಂದು ಕೋಟ್ಯಾಂತರ ರೂಪಾಯಿ ಬಿಸ್ನೆಸ್ ಮಾಡುವಂಥ ಆಪರ್ಚುನಿಟಿಗಳು ಸಿಕ್ಕಿದ್ದಾವೆ. ಡಬ್ಬಿಂಗ್ ಸಿನಿಮಾಗಳು ಬಂದಿದೆ. ಯಾಕೆ ಡಬ್ಬಿಂಗ್ ಸಿನಿಮಾ ಬರಬಾರ್ದು ಅಂತ ಹೇಳ್ತಾ ಇದ್ದಿದ್ದು ಈ ಕಾರಣಕ್ಕೇ. ಇವತ್ತು ಡಬ್ಬಿಂಗ್ ಸಿನಿಮಾ ನಮ್ಮ ಕನ್ನಡ ಸಿನಿಮಾಕ್ಕಿಂತ ಜಾಸ್ತಿ ವ್ಯಾಪಾರ ಆಗ್ತದೆ. ಕೆಲವೊಬ್ಬರು ನಮ್ಮಲ್ಲೇ ಡಿಸ್ಟ್ರಿಬ್ಯೂಟರ್ಗಳು, ಎಕ್ಸಿಬಿಟರ್ಸು ನಮ್ಮ ಸಿನಿಮಾಕ್ಕೆ ಏನು ಆಫರ್ ಮಾಡ್ತಾರೆ, ಡಬ್ಬಿಂಗ್ ಸಿನಿಮಾಗಳಿಗೆ ಹೋಗಿ ಜಾಸ್ತಿ ಆಫರ್ ಮಾಡ್ತಾರೆ. ಆ ಮಟ್ಟದ್ದು ಈಗ ಕಾಂಪಿಟೇಷನ್, ಅನ್ಹೆಲ್ದಿ ಕಾಂಪಿಟೇಷನ್ ಬಂದಿದೆ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ, ಪ್ರತಿಯೊಬ್ಬರಿಗೂ ಸಿನಿಮಾ ಇಂಡಸ್ಟ್ರಿ ಏನು ಅಂತ ಗೊತ್ತಿರಲಿ ಅಂತ. ಇದು ವೇದಿಕೆ. ಯಾಕೆ ಒಂದು ಸಿನಿಮಾಕ್ಕೆ ಇಷ್ಟು ಜನ ಶ್ರಮ ಹಾಕಿ ರಿಲೀಸ್ ಟೈಮಲ್ಲಿ ಕಷ್ಟಪಟ್ಟಿರ್ತಾರೆ ಅನ್ನೋದಕ್ಕೆ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ದಯಮಾಡಿ ನಾನು ಪ್ರತಿಯೊಬ್ಬರಲ್ಲೂ ಕೇಳ್ಕೊಳ್ತೀನಿ, ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಯಾರೋ ಯೂಟ್ಯೂಬಲ್ಲಿ ಮತ್ತೊಂದು ಇನ್ನೊಂದರಲ್ಲಿ ರಿವ್ಯೂಸ್ ಹಾಕೋದ್ರಿಂದ ಯಾರ ಹಣೆ ಬರೋನು ಬರೆಯೋಕ್ಕೂ ಆಗಲ್ಲ, ಕಿತ್ಕೊಳ್ಳೋಕ್ಕೂ ಆಗಲ್ಲ. ಸೊ ಹಂಗಾಗಿ ದಯಮಾಡಿ ಪ್ರತಿಯೊಬ್ಬರಲ್ಲೂ ಮನವಿ ಮಾಡ್ಕೊಳ್ಳೋದು, ನೀವು ಸಿನಿಮಾ ನೋಡಿ ನೀವು ಒಪಿನಿಯನ್ ಹೇಳಬೇಕು ಅಂತ ಹೇಳ್ತಾ, ಸುಖಿ ಭವ ಸಿನಿಮಾಕ್ಕೆ ಆಲ್ ದಿ ಬೆಸ್ಟ್. 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ದಯಮಾಡಿ ಮಾಧ್ಯಮದವರ ಸಪೋರ್ಟು ಹಾಗೂ ಸಿನಿ ಪ್ರೇಕ್ಷಕರ ಸಪೋರ್ಟ್ ಈ ಸಿನಿಮಾಗಿರಲಿ ಅಂತ ಹೇಳ್ತಾ, ಆಲ್ ದಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.